ಇದು ಎರಡನೇ ವಾರ ಬರ್ತಾರೆ. ಇಲ್ಲಿ ಬಂದು ಮೊದಲನೇ ವಾರಕ್ಕೆ ಕಾಯಿ ಕಟ್ಟೆ ಕೆಲಸ ನಮ್ದಾಗಿದೆ. ಅದಕ್ಕೆ ನಂಬಿ ಎರಡನೇ ವಾರ ಬಂದಿದ್ದೀವಿ. ನನ್ನ ಹೆಸರು ಮೋನಿಕಾ. ನನ್ನ ಹೆಸರು ಶ್ರೇಯಾ. ಇಲ್ಲಿಗೆ ನಾವು ಇದು ಎರಡನೇ ವಾರ ಬರ್ತಾ ಇರೋದು. ಇಲ್ಲಿ ಬಂದು ಮೊದಲನೇ ವಾರಕ್ಕೆ ಕಾಯಿ ಕಟ್ಟಿದ ಕೆಲಸ ನಮ್ದಾಗಿದೆ. ಅದಕ್ಕೆ ಇನ್ನೂ ನಂಬಿ ಎರಡನೇ ವಾರ ಬಂದಿದೀವಿ. ನಾವು ಬೆಂಗಳೂರಿಂದ ಬಂದಿರೋದು. ನೀವು ಎಲ್ಲ ಬನ್ನಿ ದೇವಸ್ಥಾನಕ್ಕೆ. ಯಾರೇ ಬಂದ್ರು ನಂಬೇಕು ದೇವ್ರನ್ನ. ನಂಬಿಕೆ ಇಟ್ಟಷ್ಟು ಒಳ್ಳೇದಾಗುತ್ತೆ. ಆಮೇಲೆ ಏನೇ ಒಂದು ಅರ್ಕೆ ನೆರವೇರ್ಬೇಕು ಅಂತಂದ್ರೆ ಕಾಯಿ ಕಟ್ಟಿ ನೋಡಿ, ಆಮೇಲೆ ತೀರ್ಥ ಹಾಕಿಸ್ಕೋಬಹುದು. ಎಲ್ಲ ತುಂಬಾ ಏನೋ ಒಂಥರ ಈಗಿನ ಜನರೇಷನ್ ಅಲ್ಲಿ ಇದು ನಡೀತಾ ಇರೋದು. ನಾನು ತುಂಬಾ ನಂಬ್ತೀನಿ ದೇವ್ರನ್ನ. ಅಂಡ್ ಗೌಡಗೆರೆ ತಾಯಿನ ಯಾವತ್ತೂ ನಂಬಬೇಕು. ಎಲ್ರು ಬನ್ನಿ. ತುಂಬಾ ನಿಜ ಇದೆಲ್ಲ ನಡೆಯೋದು. ತುಂಬಾ ನಂಬಿದೀವಿ ಕೂಡ. ನಾವ್ ಅನ್ಕೊಂಡಿರೋದು ಇಲ್ಲಿ ಗಂಟ ಎಲ್ಲ ಆಗಿದೆ. ಎಕ್ಸಾಂಪಲ್ ಫೈನಾನ್ಷಿಯಲಿ ನಂದೇ ಹೇಳ್ಕೊಂಡಿದ್ದೆ. ಬಂದಿ ಒಂದೇ ತಿಂಗಳಿಗೆ ನಂದಾಗಿದೆ ಕೆಲಸ ಆಗಿದೆ. ಕಾಯಿ ಕಟ್ಟಿ ಒಂದೇ ವಾರಕ್ಕಾಗಿದೆ ನಂದು. ತುಂಬಾ ತುಂಬಾನೇ ನೋಡಿದ ತಕ್ಷಣನೇ ಅದೇನೋ ಒಂಥರ ವೈಬ್ರೇಷನ್ ಚೆನ್ನಾಗಿದೆ. ಅದು ಫೀಲು. ಆಮೇಲೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್. ಇಲ್ಲಿ ಬಂದ್ರೆ ಏನೋ ಒಂದು ಖುಷಿ ಸಿಗ್ದಂಗ ಆಗುತ್ತೆ ನಮ್ಗೆ. ಹೌದೌದು, ಅದು ನಿಜ. ತುಂಬಾ ಖುಷಿ ಅನ್ಸುತ್ತೆ. ಅದನ್ನ ನೋಡೋದಕ್ಕೋಸ್ಕರನೇ ನಾವು ಬೆಂಗಳೂರಿಂದ ಇಲ್ಲಿ ಗಂಟ ಬಂದಿದೀವಿ. ಸೊ ಎಲ್ರು ಬನ್ನಿ, ನೀವು ಕೂಡ ಯಾರೆಲ್ಲ ದೂರ ಇದ್ದೀರಾ. ಇನ್ನ ತುಂಬಾ ನಂಬಿ ಬನ್ನಿ. ಬೇಕಿದ್ರೆ ಎಲ್ಲೇ ದೂರ ಇದ್ರು ಇಲ್ಲಿ ಬನ್ನಿ, ನಿಮ್ ಕೆಲಸ ಎಲ್ಲ ನಿಜ ಆಗೇ ಆಗುತ್ತೆ. ಈ ತಾಯಿನ ನೋಡ್ಲೇಬೇಕು. ಅದಂತೂ ತುಂಬಾ ನಮಗೆ ಪವಾಡನೇ ಆಗಿದೆ. ಆಶೀರ್ವಾದ ಇವಾಗ್ಲೂ ಅಷ್ಟೇ. ನಾವು ನೀರ್ ಹಾಕ್ಸ್ಕೊಂಡ್ ಬಂದಿದೀವಿ. ಅದಂತೂ ತುಂಬಾ ನಮಗೆ ಒಳ್ಳೇದಾಗಿದೆ. ಬಸಪ್ಪಯಿಂದ ತೀರ್ಥ ಅನ್ನದಾನ ಮಾಡ್ತಾರೆ, ಯಾವಾಗ್ಲೂ ಮಾಡ್ತಾರೆ. ಅಂಡ್ ಯಾರಿಗೂ ಊಟ ಆಗೋ ತೊಂದ್ರೆ ಇಲ್ಲ. ಬಂದು ಪ್ರಸಾದನ ಸೇವೆ ಮಾಡ್ಬಿಟ್ಟು ಅಲ್ಲ ಹೋಗ್ಬೋದು. ಆಮೇಲೆ ನಿಮಗೆ ಏನಾಗುತ್ತೆ ತಾಯಿಗೆ ಅಷ್ಟನ್ನ ಮಾಡಿ ಒಳ್ಳೇದಾಗುತ್ತೆ. ನಿಜ. ಎಲ್ಲ ವ್ಯವಸ್ಥೆನೂ ಇದೆ. ತುಂಬಾ ಓಕೆ ಅನ್ಸುತ್ತೆ. ಯಾವ್ದು ಏನು ಕಮ್ಮಿ ಇಲ್ಲ. ಎಲ್ಲ ವ್ಯವಸ್ಥೆನೂ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು.